ಏನೇನ್ ಬೇಕು ನೋಡೋಣ. ಮೊದಲಿಗೆ ಬೆಣ್ಣೆ, ಸ್ವಲ್ಪ ಕಲ್ಲುಪ್ಪು, 1/4 ಸ್ಪೂನ್ ಅಷ್ಟು ಮೆಂತ್ಯ, 10 2 ಏಲಕ್ಕಿ, 2 ವಿಳೆದೆಲೆ, ಮೆಂತ್ಯ ಪುಡಿ ಮಾಡ್ಕೊಬೇಕು. ಬೆಣ್ಣೆ ಕಾಯಿಸೋಣ ನೋಡಿ ಸ್ನೇಹಿತರೆ. ಬೆಣ್ಣೆ ಬೆಣ್ಣೆಯಲ್ಲಿ ಎಷ್ಟು ತುಪ್ಪ ಬರುತ್ತೆ ಅಂತ ಕರಗಿ ನೀರಿನ ಅಂಶ, ಮೆಂತ್ಯ, ಮೆಣಸು ನೋಡಿ ಸ್ನೇಹಿತರೆ, ಮತ್ತೆ ವಿಳೆದೆಲೆ. ಸ್ನೇಹಿತರೆ ಈಗ ತಣ್ಣಗಾದ್ಮೇಲೆ ಸ್ನೇಹಿತರೆ ತುಪ್ಪನ ನೋಡ್ಬೋದು ಚೆನ್ನಾಗಿ ಆರಿದೆ ಸ್ನೇಹಿತರೆ. ಒಂದು 500 ml ಇದೆ. 1 kg ಬೆಣ್ಣೆ ಇದೆ, ಇಷ್ಟು ತುಪ್ಪ ಬಂದಿದೆ. ರವೆಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ. ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ ಸ್ನೇಹಿತರೆ. ಬನ್ನಿ ಇವತ್ತು ಮನೆಯಲ್ಲೇ ಹಳ್ಳಿ ಸ್ಟೈಲಲ್ಲಿ ತುಪ್ಪ ಯಾವ ಥರ ಮಾಡೋದು, ಮತ್ತು ಅದಕ್ಕೆ ಏನೇನು ಬೇಕು, ಮತ್ತು ಯಾವ ಥರ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಯಾರ್ಯಾರು ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ತಡ ಯಾಕೆ ಮಾಡೋದು, ನಾಟಿ ತುಪ್ಪ ಯಾವ ಥರ ಮಾಡೋದು ನೋಡಿ ಸ್ನೇಹಿತರೆ. ಇದು ಬೆಣ್ಣೆ ಮಲ್ನಾಡ್ ಗಿಡ್ಡ ಅಂತ ಹಸು ಬರುತ್ತೆ, ಆ ಹಸುವಿನ ಬೆಣ್ಣೆ 1 kg ಇದೆ. ಬನ್ನಿ ಇದರಲ್ಲಿ ಎಷ್ಟು ತುಪ್ಪ ಬರುತ್ತೆ ನೋಡೋಣ. ಮತ್ತೆ ಈಗ ತುಪ್ಪ ಮಾಡೋದಕ್ಕೆ ಏನೇನು ಬೇಕು ನೋಡೋಣ. ಮೊದಲಿಗೆ ಬೆಣ್ಣೆ ನೋಡಿ ಸ್ನೇಹಿತರೆ, ಸ್ವಲ್ಪ ಕಲ್ಲುಪ್ಪು, ಒಂದು 1/4 ಸ್ಪೂನ್ ಅಷ್ಟು ಮೆಂತ್ಯ, ಒಂದು 10 ಮೆಣಸಿನ ಕಾಳು, 2 ಏಲಕ್ಕಿ, 2 ಲವಂಗ, 2 ವಿಳೆದೆಲೆ. ಸ್ನೇಹಿತರೆ ಬಾಣಲಿ ಇಟ್ಟಿದ್ದೀನಿ, ಕಾಯಿಲಿ ಬಾಣಲಿ ಸ್ವಲ್ಪ ಹುರ್ಕೊಳ್ಳೋಣ ಅಷ್ಟೇ. ಬಾಣಲಿ ಕಾಯ್ತಾ ಇದೆ. ಮೆಂತ್ಯ, 10 ಕಾಳು ಮೆಣಸು, 2 ಲವಂಗ ನೋಡಿ ಸ್ನೇಹಿತರೆ. ಇಷ್ಟಾದರೆ ಸಾಕು. ಈಗ ತೆಗೆದುಬಿಡೋಣ. ಇದು ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಬೇಕು ಸ್ನೇಹಿತರೆ. ಬನ್ನಿ ಬೆಣ್ಣೆ ಕಾಯಿಸೋಣ. ಒಂದು ಪಾತ್ರೆ ಇಟ್ಟು ನೋಡಿ ಸ್ನೇಹಿತರೆ, ಬೆಣ್ಣೆ ಹಾಕ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಬೆಣ್ಣೆ ಸಂಪೂರ್ಣವಾಗಿ ಕರಗಿದೆ ನೋಡ್ಬೋದು. ನೋಡಿ ಅಷ್ಟೇ ಹಾಕಿಲ್ಲ, ಯಾವ ಕಲರ್ ಇದೆ ಇದು. ನೋಡೋಣ 1 kg ಬೆಣ್ಣೆಯಲ್ಲಿ ಎಷ್ಟು ತುಪ್ಪ ಬರುತ್ತೆ ಅಂತ. ನೋಡಿ ಸ್ನೇಹಿತರೆ, ಬೆಣ್ಣೆ ಕರಗಿ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ. ಈಗ ನೋಡಿ, ಈ ಗುಳ್ಳೆ ಸಣ್ಣ ಸಣ್ಣ ಬರ್ತಾ ಇದೆ. ಈಗ ದಪ್ಪ ಗುಳ್ಳೆ ಎಲ್ಲ ಹೊರಟೋಯ್ತು ನೋಡ್ಬೋದು. ಏಲಕ್ಕಿ, ಸ್ವಲ್ಪ ಅರಿಶಿನ ಪುಡಿ, ಮೆಂತ್ಯ, ಮೆಣಸು ಮತ್ತು ಲವಂಗ. ನೋಡಿ ಸ್ನೇಹಿತರೆ, ಸಂಪೂರ್ಣವಾಗಿ ಈಗ ನಿಂತೋಗಿದೆ ಗುಳ್ಳೆ ಬರೋದು ನೋಡ್ಬೋದು. ತುಪ್ಪ ಆಲ್ಮೋಸ್ಟ್ ರೆಡಿಯಾಗಿದೆ ನೋಡಿ ಸ್ನೇಹಿತರೆ. ಆರೋಗ್ಯವೇ ಭಾಗ್ಯ, ಹಂಗಾಗಿ 100 ರೂಪಾಯಿ ಜಾಸ್ತಿ ಖರ್ಚಾಗಲಿ, 1 ಗಂಟೆ ಜಾಸ್ತಿ ಕೆಲಸ ಆಗಲಿ, ಮನೆಯಲ್ಲೇ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪು, ಕಲ್ಲುಪ್ಪು ಮತ್ತು ವಿಳೆದೆಲೆ. ಸ್ನೇಹಿತರೆ ಈಗ ರೆಡಿಯಾಗಿದೆ. ಸ್ಟವ್ನ ಆಫ್ ಮಾಡ್ಬಿಡೋಣ, ಸ್ವಲ್ಪ ತಣ್ಣಗಾಗಲಿ. ನೋಡಿ ಸ್ನೇಹಿತರೆ, ತುಪ್ಪ ಸೂಪರಾಗಿ ರೆಡಿಯಾಗಿದೆ ನೋಡಿ ಸ್ನೇಹಿತರೆ. ನಿಮ್ಮ ಹುಟ್ಟು ದರಿದ್ರವಾಗಿದ್ದರೂ ಪರವಾಗಿಲ್ಲ, ಆದರೆ ನಿಮ್ಮ ಸಾವು ಮಾತ್ರ ಚರಿತ್ರೆಯಾಗಿರಲಿ. ಏನಂತೀರಾ? ಬನ್ನಿ ಸ್ನೇಹಿತರೆ, ತುಪ್ಪನ ಈ ಬಾಟ್ಲಿಗೆ ಸೋಸೋಣ.
ನೋಡ್ಬೋದು ಚೆನ್ನಾಗಿ ಆರಿದೆ. ಸ್ನೇಹಿತರೆ, ಇಷ್ಟಾಗಿದೆ. ಒಂದು ಬಾಟ್ಲು ಹೆಚ್ಚು ಕಮ್ಮಿ ಒಂದು 500 ml ಇದೆ. ಇನ್ನೊಂದು ಸ್ವಲ್ಪ ಮಿಕ್ಕಿದೆ, ಇನ್ನೊಂದು ಬಾಟ್ಲಿಗೆ ಹಾಕೋಣ. ನೋಡಿ ಸ್ನೇಹಿತರೆ, ಇಷ್ಟು ಬಂದಿದೆ ತುಪ್ಪ. ಬೆಳಿಗ್ಗೆ ಅಷ್ಟೊತ್ತಿಗೆ ಗಟ್ಟಿಯಾಗಿರುತ್ತೆ. ಬನ್ನಿ ಸ್ನೇಹಿತರೆ, ನೆನ್ನೆ ಕಾಯಿಸಿದಲ್ಲ ತುಪ್ಪನ ನೋಡಿ. 1 kg ಬೆಣ್ಣೆ ಇದೆ, ಇಷ್ಟು ತುಪ್ಪ ಬಂದಿದೆ. ಹೆಚ್ಚು ಕಮ್ಮಿ ಒಂದು ಅರ್ಧ kg, ಒಂದು 600 ಗ್ರಾಮ್ ಇರ್ಬೋದು ಅಂತ ಅನ್ಕೊಂತೀನಿ. 600 ಗ್ರಾಮ್ ಬಂದಿದೆ, ನೋಡ್ಬೋದು. ಹಿಂಗೆ ರವೆ ಆಗಿದೆ, ಸೂಪರ್ ಆಗಿ ಬಂದಿದೆ. ಈಗ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಕಲ್ಲು ಹಾಕೋದ್ರಿಂದ ಈ ಥರ ರವೆ ಆಗಿ ಬರುತ್ತೆ. ನೋಡಿ ಸ್ನೇಹಿತರೆ, ನೀವು ಇದೇ ಥರ ಮನೆಯಲ್ಲೇ ಬೆಣ್ಣೆ ತಗೊಂಬಂದು ಕಾಯಿಸಿ ತುಪ್ಪ ಮಾಡ್ಕೊಳ್ಳಿ. ರೆಡಿಮೇಡ್ ತುಪ್ಪ ಆರೋಗ್ಯಕ್ಕೆ ಒಳ್ಳೇದಲ್ಲ, ಯಾಕಂದರೆ ಅದು ತುಪ್ಪನೇ ಅಲ್ಲ. ಹಾಗಾಗಿ ಆದಷ್ಟು ನಿಮ್ಮ ಕೈಯಾರ ಮಾಡ್ಕೊಳೋಕ್ಕೆ ಪ್ರಯತ್ನ ಪಡಿ, ಏನೇ ಆದ್ರೂ. ಬನ್ನಿ ಸ್ನೇಹಿತರೆ, ಯಾವ ಥರ ಮಾಡೋದು ಮತ್ತು ಅದಕ್ಕೆ ಏನೇನು ಹಾಕಿದ್ವಿ ಅಂತ ನೋಡ್ಬೋದು. 1 kg ಬೆಣ್ಣೆಯಿಂದ ಹೆಚ್ಚು ಕಮ್ಮಿ ಒಂದು 600 ಗ್ರಾಮ್ ತುಪ್ಪ ಬಂದಿರ್ಬೋದು. ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ. ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಯಾಕಂದರೆ ನಮ್ಮ ಕೈಯಾರ ನಮ್ಮ ಕಣ್ಮುಂದೆನೇ ಮಾಡಿರ್ತೀವಲ್ಲ, ಹಾಗಾಗಿ ನಂಬಿಕೆಯಿಂದ ತಿನ್ಬೋದು. ನಾವು ಹೊರಗಡೆಯಿಂದ ತರೋದು ನಂಬಿಕೆ ಆಹಾರ ಅಲ್ಲ ಅನಿಸುತ್ತೆ. ಯಾಕೆಂದರೆ ಯಾವ ಥರ ಮಾಡಿರ್ತಾರೋ, ಏನೇನು ಹಾಕಿರ್ತಾರೋ ಹೇಳೋಕ್ಕಾಗಲ್ಲ. ಹೇಳೋದೇನು ಹೇಳ್ತಾರೆ, ಪ್ಯೂರ್ ಅಂತ ಹೇಳ್ತಾರೆ. ಎಷ್ಟು ಪ್ಯೂರ್ ಆಗಿರುತ್ತೋ ನಂಬಕ್ಕಾಗಲ್ಲ. ನೋಡಿ, ನೀವೇ ಯೋಚನೆ ಮಾಡಿ, ಯಾಕೆ ಕೊಡೋಕ್ಕೆ ಸಾಧ್ಯ? ನೀವೇ ಯೋಚನೆ ಮಾಡಿ ಅದು ಎಷ್ಟು ಪ್ಯೂರ್ ಆಗಿರುತ್ತೆ ಅಂತ. ಹಂಗಾಗಿ ಬೇಕಾದ್ರೆ 1 hour ಲೇಟ್ ಆಗ್ಬಿಡ್ಲಿ, ಇನ್ನೂ 100 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗ್ಬಿಡ್ಲಿ, ಆದಷ್ಟು ಒಳ್ಳೆ ಕಡೆ ಸಿಗೋ ಬೆಣ್ಣೆ ತಗೊಂಬಂದು ನೀವೇ ನಿಮ್ಮ ಕೈಯಾರ ತುಪ್ಪ ಮಾಡ್ಕೊಳ್ಳಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಂಗಾಗಿ ನೋಡ್ಬೋದು, ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.